ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಸುಮಾರು ಕಳೆದ 3-4 ದಿವಸದಿಂದ ಮಂಗಳೂರಲ್ಲಿ ಒಂದು ಅಂತಾರಾಜ್ಯ ಚಡ್ಡಿ ಬನಿಯನ್ ಗ್ಯಾಂಗ್ದು ಒಂದು ಆತಂಕ ಇತ್ತು. ಕೆಲವು CCTV ಫುಟೇಜ್ ನಾವು ಎಲ್ಲ ಪಬ್ಲಿಕ್ಕನ್ನು ಸರ್ಕ್ಯುಲೇಷನಲ್ಲಿ ಮಾಡಿದ್ವಿ. ಅದರಲ್ಲಿ ಒಂದು 5 ಜನ ಒಂದು ಶಾರ್ಟ್ಸ್ ಹಾಕ್ಕೊಂಡು ಮನೆಯಲ್ಲಿ ನುಗ್ಗಿ ಕಳ್ಳತನ ಮಾಡೋದು ಅವರು ಪ್ರಯತ್ನ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಮೊದಲೇ ಇನ್ಸಿಡೆಂಟ್ 6ನೇ ತಾರೀಕು ಮಿಡ್ನೈಟ್ ವಿವೇಕಾನಂದ ನಗರ್ ಕೋಡಿಕಲ್ ರಸ್ತೆಯಲ್ಲಿ ರಿಪೋರ್ಟ್ ಆಗ್ತದೆ. ಅದರಲ್ಲಿ ಸುಮಾರು ಒಂದು CCTV ಫುಟೇಜ್ ಪ್ರಕಾರ ಸುಮಾರು 5 ಜನ ಮನೆಗೆ ಒಂದು ಗ್ರಿಲ್ ಕಟ್ ಮಾಡಿ ಒಳಗಡೆ ಹೋಗ್ತಾರೆ. ಆದ ನಂತರ ಮನೆ ಸರ್ಚ್ ಮಾಡಿ ಒಂದು ಎಲ್ಮಿರಾಯಿಂದ ಅವ್ರಿಗೆ ಸುಮಾರು 10,000 ಹಣ ಇದು ಖಾಲಿ ಮನೆಯಲ್ಲಿ ಲೂಟಿ ಮಾಡಿ ಹೋಗ್ತಾರೆ. ತದನಂತರ ನಾವು ಎಲ್ಲ ಕಡೆ ಇದು ಸರ್ಚ್ ಆಪರೇಷನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲ ಅವ್ರಿಗೆ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಆದರೆ 2 ದಿವಸ ಕಳೆದುಬಿಟ್ಟು 9ನೇ ತಾರೀಕು ಬೆಳಗಿನ ಜಾವ ಸುಮಾರು ಒಂದು 3:45 ಮತ್ತೆ ಉರ್ವ ವ್ಯಾಪ್ತಿಯಲ್ಲಿ ಕೊಟ್ಟಾರ ಚೌಕ್ ರಸ್ತೆಯಲ್ಲಿ ಒಂದು ಇನ್ಸಿಡೆಂಟ್ ರಿಪೋರ್ಟ್ ಆಗ್ತದೆ. ಸೊ ಒಬ್ಬ 61 ವರ್ಷ ಮುದುಗ ಶ್ರೀ ಮೆಂಡುಂಜ ಅವ್ರ ಮನೆಗೆ ಈ 4 ಜನ ಚಡ್ಡಿ ಗ್ಯಾಂಗ್ ಆರೋಪಿಗಳು ಮನೆದು ಗ್ರಿಲ್ ಕಟ್ ಮಾಡಿ, ಆ ದಿವಸ ರಾತ್ರಿಯಲ್ಲಿ ಮಳೆ ತುಂಬ ಜಾಸ್ತಿ ಇತ್ತು. ಆವಾಗ ಈ ಪ್ಲಾಟಲ್ಲಿ ಒಂದು ಕಿಟಕಿ ಅದು ಗ್ರಿಲ್ ಕಟ್ ಮಾಡಿ ಅವರು ಮನೆಗೆ ನುಗ್ತಾರೆ. ಮನೆಗೆ ನುಗ್ಗಿ ಒಂದು ರೂಮನ್ನು ಸರ್ಚ್ ಮಾಡ್ತಾರೆ. ಆ ಮನೆಯಲ್ಲಿ ಏನೂ ಸಿಗೋದಿಲ್ಲ. ನಂತರ ಒಂದು ಬೆಡ್ರೂಮಲ್ಲಿ ಗಂಡ ಹೆಂಡತಿ ಇಬ್ಬರು ಮಲಗ್ತಾರೆ. ಅವ್ರಿಗೆ ಮೊದಲೇ ಇವರು ಒಂದು ರಾಡಿಂದ ಅವರು ಕಾಲು ಮೇಲೆ ಹಲ್ಲೆ ಮಾಡಿ ಅವ್ರಿಗೆ ಹೇಳ್ತಾರೆ, ನಿಮ್ಮ ಹತ್ರ ಏನೇನು ಚಿನ್ನಾಭರಣ ಇದೆ ಮತ್ತು ಕ್ಯಾಶ್ ಇದೆ, ನಮಗೆ ಕೂಡಲೇ ಕೊಡಿ, ಅದರ್ವೈಸ್ ನಾವು ನಮ್ಮೆಲ್ಲರಿಗೆ ಸಾಯ್ತೀವಿ. ಹೆದರ್ಬಿಟ್ಟು ಇಮಿಡಿಯೇಟ್ಲಿ ಗಂಡ ಹೆಂಡತಿಯವರು ಅವ್ರಿಗೆ ಒಂದು ಎಲ್ಮಿರಾದು ಕೀ ಕೊಡ್ತಾರೆ. ಎಲ್ಮಿರಾದಲ್ಲಿ ಸುಮಾರು ಚಿನ್ನಾಭರಣಗಳು ಇರ್ತದೆ ಮತ್ತು ಡೈಮಂಡ್ ನೆಕ್ಲೆಸ್ ಇರ್ತದೆ. ಕಂಪ್ಲೇಂಟ್ ಪ್ರಕಾರ ಅದರದ್ದು ವ್ಯಾಲ್ಯೂ ಸುಮಾರು ಒಂದು 13 ಲಕ್ಷ ಇದೆ. ನಂತರ ಗಂಡ ಹೆಂಡತಿ ಇರೋದು ಒಂದು 3 ಮೊಬೈಲ್ಗೆ ಇವರು ಅಲ್ಲಿ ಸ್ಮ್ಯಾಶ್ ಮಾಡಿ ಡ್ಯಾಮೇಜ್ ಮಾಡ್ತಾರೆ. ಆದ ನಂತರ ಮನೆಯಲ್ಲಿ ಇರೋದು ಇನ್ನೊಂದು ಮೊಬೈಲ್, ಸ್ಯಾಮ್ಸಂಗ್ ಮೊಬೈಲ್ ಮತ್ತು ಕೆಲವು ಎಲ್ಮಿರಾದಲ್ಲಿ ಬ್ರ್ಯಾಂಡೆಡ್ ವಾಚಸ್ ಇತ್ತು. 1 ಲಕ್ಷದ್ದು ಬ್ರ್ಯಾಂಡೆಡ್ ವಾಚಸ್ ಎಲ್ಲರಿಗೆ ಅವರು ಒಂದು ಬ್ಯಾಗಲ್ಲಿ ಹಾಕ್ಕೊಂಡು ಅಲ್ಲಿಂದ ಹೋಗ್ತಾರೆ. ಹೋಗುವಾಗ ಅಲ್ಲಿ ವರಂಡಾದಲ್ಲಿ ಒಂದು ಕಾರ್ ಇತ್ತು, ಆ ಕಾರೇ ಕೂಡ ಅವರು ಜೊತೆಗೆ ತಗೊಂಡು ಹೋಗ್ತಾರೆ. ಈ ಪೂರ್ತಿ ಇನ್ಸಿಡೆಂಟ್ ರಾತ್ರಿ 3:45ರಿಂದ ಬೆಳಿಗ್ಗೆ 4:20ವರೆಗೆ ಆಯಿತು. 40 ನಿಮಿಷ ಕಾಲದಲ್ಲಿ ಇದು ಎಲ್ಲ ಇನ್ಸಿಡೆಂಟ್ ಆಯಿತು. ಇಮಿಡಿಯೇಟ್ಲಿ ನಮ್ಮ ಸ್ಥಳೀಯ ಅಧಿಕಾರಿಗಳಿಗೆ ಇದು ಮಾಹಿತಿ ಸಿಗ್ತದೆ. PI ಭಾರತಿ ಅವಳು ಸ್ಥಳಕ್ಕೆ ಭೇಟಿ ಕೊಟ್ಟು ಆ ಬಗ್ಗೆ ನಮಗೆ ಮಾಹಿತಿ ಕೊಡ್ತಾರೆ. ನಾವು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಸ್ಥಳದ ಪರಿಶೀಲನೆ ಮಾಡ್ತೀವಿ. ಇಮಿಡಿಯೇಟ್ಲಿ ನಾವು ಕೆಲವು CCTV ಫುಟೇಜ್ ಚೆಕ್ ಮಾಡ್ತೀವಿ. CCTV ಫುಟೇಜಲ್ಲಿ ನಂತರ ನಮ್ಮ ಎಲ್ಲರಿಗೆ ಅಲರ್ಟ್ ಮಾಡಿದ ನಂತರ ನಮಗೆ ಮುಲ್ಕಿದಲ್ಲಿ ಈ ಕಾರ್ ಅವರು ಬಿಟ್ಟು ಹೋಗಿದ್ದಾರೆ ಅಂತ ಮಾಹಿತಿ ಸಿಗ್ತದೆ. ನಮ್ಮ ಲೋಕಲ್ PSI ವಿನಾಯಕ್ ಭಾವಿಕಟ್ಟೆ ಅಲ್ಲಿ ಹೋಗಿ ಚೆಕ್ ಮಾಡ್ತಾರೆ. ನಂತರ ಎಲ್ಲಿ ಹೋಗಿರ್ಬೋದು ಅದು ತಪಾಸಣೆ ಮಾಡುವಾಗ ಮುಲ್ಕಿ ಬಸ್ ಸ್ಟ್ಯಾಂಡಲ್ಲಿ ಸ್ವಲ್ಪ ನಾವೆಲ್ಲ ಬಸ್ ಮತ್ತು KSRTC ಅಲರ್ಟ್ ಮಾಡ್ತೀವಿ. 4 ಜನ ಈ ರೀತಿ ಆರೋಪಿ ಅದು ಕೃತ್ಯ ಮಾಡಿ ಎಬ್ಸ್ಕೊಂಡು ಆಗಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಸೊ KSRTC ಒಂದು ಬಸ್ ಡ್ರೈವರ್ ಮುಖಾಂತರ ನಮಗೆ ಒಂದು ಖಚಿತ ಮಾಹಿತಿ ಸಿಗ್ತದೆ. ನಂತರ ಈ 4 ಜನ ಮ್ಯಾಚ್ ಆಗಿ ಯಾವ ಬಸ್ಸಲ್ಲಿ ಹೋಗಿದ್ದಾರೆ. ದೆನ್ ಇಮಿಡಿಯೇಟ್ಲಿ ವಿ ಕಮ್ ಟು ನೋ ದ್ಯಾಟ್ ಒಂದು ಪರ್ಟಿಕ್ಯುಲರ್ ಬಸ್ ವಿಚ್ ವಾಸ್ ಗೋಯಿಂಗ್ ಫ್ರಮ್ ಮಂಗಳೂರು ಟುವರ್ಡ್ಸ್ ಬೆಂಗಳೂರು, ಆ ಬಸ್ಗೆ ಎತ್ತಿ ಇವರು 4 ಜನ ಹೋಗಿದ್ದಾರೆ. ಬೈ ದ ಟೈಮ್ ನಮಗೆ ಮಾಹಿತಿ ಸಿಕ್ತು, ನಮಗೆ ಇದು ಮರನಾಲಿ ಹಾಸನ್ ಲಿಮಿಟಲ್ಲಿ ಬಸ್ ಎಂಟರ್ ಆಗಿದೆ ಅಂತ ಸುದ್ದಿ ಬಂತು. ಇಮಿಡಿಯೇಟ್ಲಿ ನಾವು ಹಾಸನ್ SP ಗೆ ಸಂಪರ್ಕ ಮಾಡಿ ಸಕಲೇಶ್ಪುರಲ್ಲಿ ರೀಚ್ ಆಗಿ ಇನ್ನೂ 20 ನಿಮಿಷ ಇದೆ. ಆವಾಗ ಹಾಸನ್ SP ಅವಳು ಅಲ್ಲಿ ಸಕಲೇಶ್ಪುರ DYSP ಅಲ್ಲಿ ನೇಮಕ ಮಾಡಿ ಕಳಿಸ್ತಾರೆ. ಬಸ್ಗೆ ನಿಲ್ಲಿಸುವಾಗ ವಿತ್ ದ ಹೆಲ್ಪ್ ಆಫ್ ಕಂಡಕ್ಟರ್ ನಾವು ಈ 4 ಜನಕ್ಕೆ ಇಮಿಡಿಯೇಟ್ಲಿ ಸಿಕ್ಯೂರ್ ಮಾಡ್ತೀವಿ. ಅವ್ರ ಬ್ಯಾಗಲ್ಲಿ ಎಲ್ಲ ಪ್ರಾಪರ್ಟಿ ಇಂಟ್ಯಾಕ್ಟ್ ನಮಗೆ ಸಿಗ್ತದೆ. ನಂತರ ನಮ್ಮ ಭಾರತೀಯ ಇನ್ಸ್ಪೆಕ್ಟರ್ ಉರ್ವ ಇನ್ಸ್ಪೆಕ್ಟರನ್ನು ಅಲ್ಲಿ ಹೋಗಿ ಅಲ್ಲಿ ಅವ್ರಿಗೆ ಕಸ್ಟಡಿ ತಗೊಂಬಿಟ್ಟು ಮತ್ತು ಇದೆಲ್ಲ ಆಸ್ತಿಗೆ ಸೀಜ್ ಮಾಡಿ ರಾತ್ರಿ ಬರ್ತಾರೆ. ಈ ಮಧ್ಯದಲ್ಲಿ ಈ ಆರೋಪಿಗಳು ಮನೆಯಿಂದ ಇದು ಡಕೆತ್ತಿ ಮಾಡಿದ ನಂತರ ಈ ಒಂದು ರಾಡ್ಗೆ ಸೇಫ್ಟಿಗೋಸ್ಕರ ಕಾರ್ ಜೊತೆಗೆ ತಗೊಂಡು ಹೋಗ್ತಾರೆ. ಆದ ನಂತರ ಮುಲ್ಕಿ ಬಸ್ ಸ್ಟ್ಯಾಂಡ್ ರೀಚ್ ಆದ ನಂತರ ಮುಲ್ಕಿಂದ ಸ್ವಲ್ಪ ದೂರ ಒಂದು ಕಡೆ ಈ ರಾಡ್ ಬಿಸಾಕ್ಬಿಡ್ತಾರೆ. ಸೊ
ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ನಾವು ಇದು ಎಲ್ಲ ಸ್ಥಳ ಪಂಚನಾಮ ಮಾಡೋದು ಒಂದು ಪ್ರೊಸೀಜರ್ ಇದೆ. ಇವತ್ತು ಬೆಳಿಗ್ಗೆ 7 ಗಂಟೆಗೆ ಆ ಜಾಗದಲ್ಲಿ PI ಭಾರತಿ ಮತ್ತು ಅವ್ರದ್ದು ಟೀಮ್ ಮೆಂಬರ್ಸ್ ಎಲ್ಲ ಅಲ್ಲಿಗೆ ಸ್ಥಳ ಪಂಚನಾಮಗೆ ಈ 4 ಜನ ಕರ್ಕೊಂಡು ಹೋಗ್ತಾರೆ. ಪಂಚನಾಮ ಮುಲ್ಕಿ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ದೂರ ಲೆಫ್ಟ್ ಸೈಡ್ ಒಂದು ಕಚ್ಚಾ ದಾರಿಯಲ್ಲಿ ಮೇನ್ A1 ಆರೋಪಿ ರಾಜು ಸಿಂಘಾನಿಯಾ, ಇವರು ಮೂಲತಃ ಗೂನಾ ಮಧ್ಯಪ್ರದೇಶವರು, ನಾವು ಇದರಿಂದ ಸ್ವಲ್ಪ ದೂರ ಈ ರಾಡ್ ಬಿಸಾಕಿದ್ದೀವಿ. ಸೊ ತೋರಿಸ್ಲಿಕ್ಕೆ ಮುಂದೆ ಕರ್ಕೊಂಡು ಹೋಗ್ತಾರೆ. ಸೊ 4 ಜನದಲ್ಲಿ ಇಬ್ಬರಿಗೆ ಯಾರು ಬಿಸಾಕಿದ್ರು ಅವ್ರಿಗೆ ನಾವು ನಮ್ಮ ಪೊಲೀಸ್ ಸಿಬ್ಬಂದಿಗೆ ಒಂದು ಹ್ಯಾಂಡ್ ಕಫ್ ಹಾಕಿ ಮುಂದೆ ತಗೊಂಡು ಹೋಗ್ತಾರೆ. ಆವಾಗ ಒಂದು ಅವಕಾಶ ನೋಡಿ ರಾಜು A1 ಆರೋಪಿ ಇವನು ASI ವಿನಯ್ ಅವ್ರಿಗೆ ಸ್ವಲ್ಪ ಪುಷ್ ಮಾಡಿ ಮತ್ತು ಎಸ್ಕೇಪ್ ಆಗಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅವರ ಒಂದು ರೈಟ್ ಹ್ಯಾಂಡಲ್ಲಿ ಹ್ಯಾಂಡ್ ಕಫ್ ಇತ್ತು, ಆ ಹ್ಯಾಂಡ್ ಕಫಿಂದ ಪುಷ್ ಮಾಡಿ ಅವ್ರ ಮೇಲೆ ಸ್ವಲ್ಪ ಹಲ್ಲಿ ಮಾಡಿ ಓಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅದೇ ಸಮಯದಲ್ಲಿ ಅವಕಾಶ ನೋಡಿ ಇನ್ನೊಬ್ಬ ಆರೋಪಿ ಬಾಲಿ A3, ಅವನು ಕೂಡ ನೋಟೋರಿಯಸ್ ಅಫೆಂಡರ್, ಹೀ ಈಸ್ ಆಲ್ಸೋ ಫ್ರಮ್ ಗುನ್ನಾ. ಅವನು ಕೂಡ ನಮ್ಮ PC ವಿನಯ್ಗೆ ಕೂಡ ಪುಷ್ ಮಾಡಿ ಅವ್ರು ಲೆಫ್ಟ್ ಹ್ಯಾಂಡಿಂದ ಅವ್ರ ಮೇಲೆ ಹಲ್ಲೆ ಮಾಡಿ ಇಬ್ಬರು ಒಟ್ಟಿಗೆ ಓಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಆವಾಗ ಭಾರತಿ PSI ಅವರು ಏರ್ ಫಾರ್ ಮಾಡಿ ಅವ್ರಿಗೆ ಎಚ್ಚರಿಕೆ ಕೊಡ್ತಾರೆ. ಆದರೆ ಇಬ್ಬರೂ ನಿಲ್ಲೋದಿಲ್ಲ. ದೆನ್ ಫಾರ್ ಪ್ರಿಕಾಷನರಿ ಮೆಜರ್ ಅವ್ರ ಕಾಲ ಮೇಲೆ ಒಂದು ಫೈರ್ ಮಾಡ್ತಾರೆ, ಸೊ ದ್ಯಾಟ್ ದಿ ಕ್ಯಾನ್ ಬಿ ಸಿಕ್ಯೂರ್ಡ್. ಆಮೇಲೆ ಯಾಕೆಂದರೆ ಆವಾಗ ಸೇಮ್ ಟೈಮ್ ದೇ ವರ್ ಡೂಯಿಂಗ್ ಅಸಾಲ್ಟ್ ಆನ್ ಅವರ್ PC ಆ್ಯಂಡ್ ASI. ಅವ್ರಿಗೆ ಸೇವ್ ಮಾಡಲಿಕ್ಕೆ ಉದ್ದೇಶದಿಂದ ಕೂಡ ಅಲ್ಲೇ ಅವ್ರ ಮೇಲೆ ಫೈರ್ ಮಾಡಿ ಸೇವ್ ಮಾಡ್ತಾರೆ. ಇಬ್ಬರು ಸಿಬ್ಬಂದಿಗಳಿಗೆ ನಾವು AG ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದೀವಿ, ಅಲ್ಲಿ ಅವ್ರದ್ದು ಟ್ರೀಟ್ಮೆಂಟ್ ನಡೀತಾ ಇದೆ. ಜೊತೆಗೆ ಈ ಇಬ್ಬರು ಆರೋಪಿಗಳಿಗೆ ವೆನ್ಲಾಗ್ ಹಾಸ್ಪಿಟಲಲ್ಲಿ ಕರ್ಕೊಂಡು ಬಂದು ಈಗ ಅಲ್ಲಿ ಕೂಡ ಅವರು ಟ್ರೀಟ್ಮೆಂಟಲ್ಲಿದ್ದಾರೆ ಆ್ಯಂಡ್ ದೇ ಆರ್ ಔಟ್ ಆಫ್ ಡೇಂಜರ್. ಈ ಕೇಸ್ದು 4 ಜನ ಆರೋಪಿಗಳು ಪ್ರೊಫೆಷ್ನಲ್ ಅಫೆಂಡರ್ಸ್. ಮೂಲತಃ ಎಲ್ಲರೂ 4 ಜನ ಮಧ್ಯಪ್ರದೇಶದಿಂದ, ಇಬ್ಬರು ಗೂನಾ ಮಧ್ಯಪ್ರದೇಶ್, ಒಬ್ಬ ಭೋಪಾಲಿಂದ, ಇನ್ನೊಬ್ಬ ಪಕ್ಕದ ಜಿಲ್ಲೆಯಿಂದ ಇದ್ದಾರೆ. ಮೇನ್ ಆರೋಪಿ ರಾಜು ಸಿಂಘಾನಿಯಾ ಸುಮಾರು ವರ್ಷದಿಂದ ಈ ರೀತಿ ಮನೆ ಕಳ್ಳತನ, ಡಕೈತಿ ಮತ್ತು ಮಾಡ್ತಾ ಇದ್ದಾನೆ. ಇವ್ರ ಮೇಲೆ ಸುಮಾರು 10 ಕೇಸುಗಳಿದೆ ಅಕ್ರಾಸ್ ಇಂಡಿಯಾ. ಮೇನ್ಲಿ ಅವ್ರ ಮೇಲೆ ಮಧ್ಯಪ್ರದೇಶ್, ನಿಮ್ಮ ಕರ್ನಾಟಕದಲ್ಲಿ 3 ಕೇಸಸ್ ಇದೆ. ಅದೇ ರೀತಿ ಬಾಲಿ ಅವ್ರ ಮೇಲೆ 2016ನಲ್ಲಿ ಕಾಮರ್ಷಿಯಲ್ ಸ್ಟ್ರೀಟ್ ಬೆಂಗಳೂರಲ್ಲಿ ಒಂದು ಡಕೈತಿ ಪ್ರಕರಣ ದಾಖಲಾಗಿತ್ತು ಮತ್ತು ಈ ವರ್ಷ ನಮ್ಮಲ್ಲಿ 2 ಪ್ರಕರಣ ದಾಖಲು ಮಾಡಿದ್ದಾರೆ. ಸೊ ಇನ್ನೊಬ್ಬ ಆರೋಪಿ ಮಯೂರ್ ಎಲಿಯಾಸ್ ಕೃಷ್ಣ ರಾಜಸ್ಥಾನದಲ್ಲಿ ಅದೇ ರೀತಿ ಒಂದು ಆರೋಪಿ ಕೇಸಲ್ಲಿ ಆರೋಪಿ ಇದ್ದಾನೆ ಮತ್ತು ಇವತ್ತು ನಮ್ಮ 2 ಕೇಸಲ್ಲಿ ಆರೋಪಿ ಆಗಿದ್ದಾನೆ. ಸೊ ಒಟ್ಟಾರೆ ನಮ್ಮ ತಂಡ ಅವರು ಅತಿ ಕಡಿಮೆ ಟೈಮಲ್ಲಿ ಒಂದು ಇಂಟೆಲಿಜೆನ್ಸ್ ತೋರಿಸಿ 4 ಜನ ಆರೋಪಿಗಳಿಗೆ ಇಮಿಡಿಯೇಟ್ಲಿ ನಾವು ಅರೆಸ್ಟ್ ಮಾಡಿದ್ದೀವಿ. ಆ್ಯಂಡ್ ಏನದು ಸಿಟಿಯಲ್ಲಿ 3-4 ದಿವಸದಿಂದ ಒಂದು ಭಯದ ಸೃಷ್ಟಿ ಆಗಿತ್ತು, ಆ ಭಯದ ವಾತಾವರಣಕ್ಕೆ ದೂರ ಮಾಡಿದ್ದಾರೆ ಮತ್ತು ಪ್ರತಿಯೊಬ್ಬರು ಸಿಟಿಜನ್ಗೆ ರಿಯಶ್ಯೂರೆನ್ಸ್ ಕೊಟ್ಟಿದ್ದಾರೆ ದಟ್ ಟಿಲ್ ದ ಟೈಮ್ ಮಂಗಳೂರು ಸಿಟಿ ಪೊಲೀಸ್ ಈಸ್ ವರ್ಕಿಂಗ್, ನೋ ಒನ್ ಶುಡ್ ಬಿ ಅಫ್ರೇಡ್. ಸೊ ತುಂಬ ಶ್ಲಾಘನೀಯ ಕೆಲಸ ಇದೆ. ನಾನು PI ಭಾರತಿ ಅವರ ತಂಡಗೆ ಮಂಗಳೂರು ಸಿಟಿ ಪೊಲೀಸ್ ವತಿಯಿಂದ ಒಂದು 50,000 ಅವಾರ್ಡ್ ಡಿಕ್ಲೇರ್ ಮಾಡ್ತಾ ಇದ್ದೀನಿ ಫಾರ್ ದಿಸ್ ಪ್ರಾಂಪ್ಟ್ ಆ್ಯಂಡ್ ಇಮಿಡಿಯೇಟ್ ಡಿಟೆಕ್ಷನ್. ಅದೇ ರೀತಿ ಮೊನ್ನೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಉಲಾಯಿಬಟ್ಟೆದಲ್ಲಿ ಅದೇ ರೀತಿಯ ಒಂದು ಡಕೈತಿ ಪ್ರಕರಣ ದಾಖಲಾಗಿತ್ತು. ಅದು ಕೂಡ ಅನ್ನೋನ್ ಬ್ಲೈಂಡ್ ಕೇಸಲ್ಲಿ ACP ಧಾನ್ಯ ಟೀಮ್ ಡಿಡ್ ವಂಡರ್ಫುಲ್ ಜಾಬ್. ಅದು ಕೂಡ ಪೂರ್ತಿ ಡಿಟೆಕ್ಷನ್ ಮಾಡಿದ್ದಾರೆ. ಅದರ ಟೀಮ್ಗೆ ಕೂಡ ನಾನು 50,000 ಕ್ಯಾಶ್ ಅವಾರ್ಡ್ ಡಿಕ್ಲೇರ್ ಮಾಡ್ತೇನೆ. ಧನ್ಯವಾದಗಳು. ಕೋಡಿಕಲ್ ರಸ್ತೆದು ಮತ್ತು ಇದು 2 ಸೇರಿ. ಒಬ್ಬ ಈಗ ಇಂಟರೋಗೇಷನ್ ಮಾಡ್ತೀವಿ, ಸೊ ಗೊತ್ತಾಗ್ತದೆ. Because ಈಗ all these 4 offenders were involved in different offenses, so definitely ಇವರು ದೊಡ್ಡ ತಂಡ ಇರ್ಬೋದು. ಸೊ ಈಗ ಇಂಟರೋಗೇಷನ್ ಮಾಡ್ತೀವಿ, ಆವಾಗ ಪ್ರತಿಯೊಂದು ತಂಡ ಮೆಂಬರ್ಸ್ದು ಡೀಟೇಲ್ಸ್ ಗೊತ್ತಾಗ್ತದೆ. ಇದು ಇವತ್ತು ನಾವು ಇಂಟರೋಗೇಷನ್ ಮಾಡೋಕೆ ಗೊತ್ತಾಗ್ತದೆ. ಬಿಕಾಸ್ ದೇ ಆರ್ ವೆರಿ ಸ್ಲಿಪ್ರಿ, ಸಾಮಾನ್ಯವಾಗಿ ಕೈಗೆ ಸಿಗೋದಿಲ್ಲ. ಅದಕ್ಕಿಂತ ಮುಂಚೆ ಕೂಡ ಕಳೆದ ವರ್ಷ ನಮ್ಮ ಟೀಮ್ ಮಧ್ಯಪ್ರದೇಶ ಹೋದಾಗ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಟು ಸಿಕ್ಯೂರ್ ದೆಮ್ ಫ್ರಮ್ ದೇರ್. ಸೊ ಅದಕ್ಕಾಗಿ ಇವ್ರದ್ದು ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಮಾಡ್ತೀವಿ ಮತ್ತು ಬೇರೆ ಬೇರೆ ಅನಾಲಿಸಿಸ್ ಮಾಡಿ ಬೇರೆ ಯಾವ್ಯಾವ ಅಫೆನ್ಸಲ್ಲಿ ಶಾಮೀಲಾಗಿದ್ದಾರೆ ಅದು ನಾವು ತಿಳ್ಕೊಳ್ತೀವಿ. ಮಂಗಳೂರ್ದು ರೈಟ್ ನಾವು ಇವ್ರದ್ದು ಆನ್ ದ ಬೇಸಿಸ್ ಆಫ್ ನೇಮ್, ಈಗ ನಮ್ಮ ಹತ್ರ ಇರೋದು ಒಂದು ನೇಮ್ ಆಧಾರ ಮೇಲೆ ಫಸ್ಟ್ ಅಫೆಂಡರ್ಸ್, ಬಟ್ ಫಿಂಗರ್ ಪ್ರಿಂಟ್ ಸರ್ಚ್ ಮಾಡಬೇಕು. ಯಾಕೆಂದರೆ ಬಹುತೇಕ ಪ್ರಕರಣದಲ್ಲಿ ಇವರು ರಿಯಲ್ ನೇಮ್ ಕೊಡೋದಿಲ್ಲ ಮತ್ತು ಮಿಸ್ಗೈಡ್ ಮಾಡ್ತಾರೆ ಪೊಲೀಸ್ಗೆ.
ಒಂದೇ ಊರವರು ಇಲ್ಲ, ಇಬ್ಬರು ಗೂನಾದಿಂದ, ಒಬ್ಬ ಭೋಪಾಲಿಂದ, ಇನ್ನೊಬ್ಬ ಮಾಧವ್ಗಢ್ ಅಶೋಕ್ ನಗರ್ MP. Yesterday night only they have been brought from Sakleshpur. ಆದ ನಂತರ ಬೆಳಿಗ್ಗೆ ಇನ್ಸಿಡೆಂಟ್ ಆಯಿತು. ಈಗ ನಾವು ಪೊಲೀಸ್ ಕಸ್ಟಡಿ ತೊಗೊಂಡ್ಬಿಟ್ಟು ಪೂರ್ತಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ನಮ್ಮ ಅನಾಲಿಸಿಸ್ ಪ್ರಕಾರ ಲಾಸ್ಟ್ 3 days ಇಂದ. ನಾವು ಆ್ಯಕ್ಚುಲಿ ಈಗಾಗಲೇ ಈ ಇನ್ಸಿಡೆಂಟ್ಗಿಂತ ಮುಂಚೆ CCTV ಅನಾಲಿಸಿಸ್ ಇದು ಪಬ್ಲಿಕ್ಗೆ ಎನ್ಕರೇಜ್ ಮಾಡ್ತಿದೆ ದಟ್ ಪ್ರತಿಯೊಂದು ಏರಿಯಾದಲ್ಲಿ CCTV ಇನ್ಸ್ಟಾಲ್ ಮಾಡಿದರೆ ಸೂಕ್ತ. ಯಾಕೆಂದರೆ ಇಫ್ ಯು ಹ್ಯಾವ್ ಅಬ್ಸರ್ವ್ಡ್ ಆಲ್ ದಿಸ್ ಕೇಸಸ್ ವಿ ವರ್ ಏಬಲ್ ಟು ಟ್ರೇಸ್ ಬಿಕಾಸ್ ಆಫ್ ದ CCTV. ಸೊ CCTV ಇನ್ಸ್ಟಾಲ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ. ಯಾಕೆಂದರೆ ನಿಜವಾಗ್ಲೂ ಆರೋಪಿ ಯಾರು, ಎಷ್ಟು ಜನ ಯಾವ ರೀತಿ ಬಂದಿದ್ದಾರೆ ಅದು ನಮ್ಗೆ ಗೊತ್ತಾಗ್ತದೆ. ಎರಡನೇದು, ಇಫ್ ಯು ಆರ್ ಸ್ಟೇಯಿಂಗ್ ಅಲೋನ್ ಅಥವಾ ಮನೆಯನ್ನು ನೀವು ತಾತ್ಕಾಲಿಕವಾಗಿ ಖಾಲಿ ಮಾಡಿ ಹೋಗ್ತಾ ಇದ್ದೀರಾ, ಆವಾಗ ಲೋಕಲ್ ಪೊಲೀಸ್ಗೆ ಇನ್ಫಾರ್ಮ್ ಮಾಡೋದು ಸೂಕ್ತ. ಯಾಕೆಂದರೆ ಆವಾಗ ನಾವು ಬೀಟಲ್ಲಿ ಕಳಿಸ್ಬೋದು. ಸೊ ದೀಸ್ ಟೂ ವಿ ಆರ್ ಆಲ್ವೇಸ್ ಸಜೆಸ್ಟಿಂಗ್ ದಟ್ ಪ್ರಿಕಾಷನರಿ ಮೆಜರ್ ತಗೋಬೇಕು. ಮೂರನೇದು, ಮನೆಯಲ್ಲಿ ಯಾರು ಸ್ಟಾಫ್ ಕೆಲಸ ಮಾಡ್ತಾ ಇದ್ದಾರೆ ಅವ್ರದ್ದು ಪೊಲೀಸ್ ವೆರಿಫಿಕೇಷನ್ ಮಾಡೋದು ತುಂಬ ಅಗತ್ಯವಾಗಿದೆ. ಯಾಕೆಂದರೆ ಯಾರ್ದು ಏನು ಆಂಟಿಸಿಡೆಂಟ್ ಇದೆ ಅದು ಗೊತ್ತಾಗೋದಿಲ್ಲ. ನೋ, ಇದಕ್ಕಿಂತ ಮುಂಚೆ ಆ್ಯಕ್ಚುಲಿ ವಿ ಸ್ಟಾರ್ಟೆಡ್ ನೈಟ್ ಚೆಕ್ ಪೋಸ್ಟ್ ವಿಚ್ ವಾಸ್ ನಾಟ್ ದೇರ್ ಫ್ರಮ್ ದ ಲಾಸ್ಟ್ 4 years. ಈಗ ಸಿಟಿ ಎಂಟ್ರಿ ಎಕ್ಸಿಟ್ ಪಾಯಿಂಟ್ಸ್ ನಾವು ಚೆಕ್ ಪೋಸ್ಟ್ ಮುಖಾಂತರ ಕವರ್ ಮಾಡ್ತಾ ಇದ್ದೀವಿ. ಆದರೆ ಫ್ರಮ್ ದ ಲಾಸ್ಟ್ ಕಪಲ್ ಆಫ್ ಡೇಸ್ ಹೆವಿ ರೇನ್ಸ್ ವರ್ ದೇರ್. ಹೆವಿ ರೇನ್ಸಲ್ಲಿ ಸೌಂಡ್ ಮತ್ತು ಮೂಮೆಂಟ್ ಸ್ವಲ್ಪ ಇದು ಡಿಟೆಕ್ಟ್ ಮಾಡೋದು ಕಷ್ಟ ಆಗ್ತದೆ. ಆ್ಯಂಡ್ ದೇ ವರ್ ಟೇಕಿಂಗ್ ಅಡ್ವಾಂಟೇಜ್ ಆಫ್ ದ್ಯಾಟ್. ಅದು ಮೇಡಮ್ ವಿಲ್ ಬಿ ನೋನ್ ಒನ್ಸ್ ವಿ ಇಂಟರೋಗೇಟ್ ದೆಮ್. Yes, definitely we will. ಇಲ್ಲ, ಕೆಲವು ಟೈಮ್ ಬ್ಯಾಕ್ ಟು ಬ್ಯಾಕ್ ಲಾಟ್ ಆಫ್ ವರ್ಕ್ ವಿಲ್ ಬಿ ದೇರ್. ಅದರಿಂದ ಕೆಲವು ಟೈಮ್ ಬೀಟ್ದು ಸಮಸ್ಯೆ ಆಗ್ತದೆ. ಆದರೆ ವಿ ಆರ್ ಆಲ್ ಅಶ್ಯೂರಿಂಗ್ ದಟ್ ಈ ಬೀಟ್ ಎಲ್ಲೆಲ್ಲಿ ಕೊರತೆ ಇತ್ತು ಅದು ಅಲ್ಲಿ ನಾವು ಹೆಚ್ಚು ಬೀಟ್ ವ್ಯವಸ್ಥೆ ಮಾಡ್ತೀವಿ, ಸ್ಪೆಷಲಿ ರೆಸಿಡೆನ್ಷಿಯಲ್ ಕಾಲೋನೀಸಲ್ಲಿ. ಕನ್ನಡ ನಾವು ನಿನ್ನೆ ಕೇಳುವಾಗ ಕನ್ನಡ ಬಗ್ಗೆ ಹೇಳಿಲ್ಲ, ಅವರು ಹಿಂದಿ ಹೇಳ್ತಾಯಿದ್ರು. ದಟ್ ಪೆಸದು ಅಂತ ಅವರು ಕೂಗಾಡ್ತಾಯಿದ್ರು. ದಟ್ ವಿಲ್ ಬಿ ನೋನ್ ಒನ್ಸ್ ವಿ ಇಂಟರೋಗೇಟ್ ದೆಮ್ ಟುಡೇ. ಖಂಡಿತ ಈ ರೀತಿ ಸಾಮಾನ್ಯವಾಗಿ ನಮ್ಮ ಅನುಭವ ಪ್ರಕಾರ ಅಂಥ ಮನೆಗಳು ದಲ್ಲಿ ಅಟೆಂಪ್ಟ್ ಮಾಡೋಕ್ಕಿಂತ ಮುಂಚೆ ಅವರು ಡೇ ಟೈಮಲ್ಲಿ ಸ್ವಲ್ಪ ಸುತ್ತಾಡಿ ರೆಕ್ಕಿ ಮಾಡ್ತಾರೆ. ಈಗ ಈ ಮನೆ ಕೂಡ ಅಬ್ಸರ್ವ್ ಮಾಡಿದರೆ ಮನೆಯಲ್ಲಿ ಪಕ್ಕದಲ್ಲಿ ಖಾಲಿ ನಿವೇಶನ ಇತ್ತು, ಅಲ್ಲಿ ಯಾರೂ ಇರಲಿಲ್ಲ. ಫ್ರಮ್ ವೇರ್ ದೇ ಹ್ಯಾವ್ ಎಂಟರ್ಡ್ ಲೆಫ್ಟ್ ಸೈಡಲ್ಲಿ ಯಾವುದು ಪೂರ್ತಿ ಜಾಗ ಖಾಲಿ ಇತ್ತು, ಅಲ್ಲಿ ಯಾರು ಇರಲಿಲ್ಲ. ದೆನ್ ಬ್ಯಾಕ್ ಸೈಡಿಂದ ಒಂದು ಸ್ಮಾಲ್ ಸ್ಟ್ರೀಟಿಂದ ಅವರು ಎಂಟರ್ ಆಗಿದ್ದಾರೆ. ದೇ ಡಿಡ್ ನಾಟ್ ಟುಕ್ ದ ಮೇನ್ ಸ್ಟ್ರೀಟ್ ರೋಡ್. ಈ ರೀತಿ ಬಹುಶಃ ರೆಕ್ಕಿ ಮಾಡಿ ಅವರು ಪ್ರಯತ್ನ ಮಾಡಿದ್ದಾರೆ. ಕಂಪೇರ್ ಆಗ್ತದೆ. ಮೇ ಬಿ ಬಿಗರ್ ಗ್ಯಾಂಗ್, ಸೊ ಅದಕ್ಕಾಗಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಆ್ಯಂಡ್ ಕೆಲವು ಟೈಮ್ ಇವರು ಒಂದು ಅಟೆಂಪ್ಟ್ ಮಾಡಿ ಬೇರೆ ಕಡೆ ಹೋಗಿಬಿಡ್ತಾರೆ. ಸೊ ದ್ಯಾಟ್ ಆಲ್ಸೋ ವಿ ನೀಡ್ ಟು ಸಿ. ಪಂಪ್ವೆಲ್ ಅವರು ಬೇರೆ ಇನ್ಸಿಡೆಂಟ್ ಅವರು ಮಾಡಿದ್ದಾರೆ. ಆ್ಯಂಡ್ ದ್ಯಾಟ್ ಈಸ್ ಆಲ್ಸೋ ಇನ್ ಅಡ್ವಾನ್ಸ್ ಸ್ಟೇಜ್. ಬಹುಶಃ ನಾಳೆ ತಮ್ಮೆಲ್ಲರಿಗೆ ನಾವು ಪೂರ್ತಿ ಡೀಟೇಲ್ಸ್ ಕೊಡ್ಬೋದು. ಬಾಕಿ ಇದೆ. ಸೊ ದ್ಯಾಟ್ ವರ್ಕ್ ಈಸ್ ಆಲ್ಸೋ ಇನ್ ಪ್ರೋಗ್ರೆಸ್ಸಲ್ಲಿದೆ. ದ ಟೀಮ್ ಈಸ್ ಇನ್ ತೆಲಂಗಾಣ. ಮಾಡ್ತಾ ಇದ್ದಾರೆ. ಬಟ್ ಅಂತ ಏನಿಲ್ಲ ದಟ್ ಬೀಟ್ ಈಸ್ ನಾಟ್ ಕಂಪ್ಲೀಟ್ಲಿ ಹ್ಯಾಪ್ನಿಂಗ್. ಬೀಟ್ ರೆಗ್ಯುಲರ್ಲಿ ಆಗ್ತಾ ಇದೆ. ಆದರೆ ತುಂಬ ಮನೆಗಳಲ್ಲಿ ಈಗ ಸಿಂಗಲ್ ಇದು ಸೀನಿಯರ್ ಸಿಟಿಜನ್ಸ್ ವಾಸ ಮಾಡ್ತಾ ಇದ್ದಾರೆ. ಆ್ಯಂಡ್ ಕೆಲವು ಟೈಮ್ ನಮಗೆ ಇದು ಆ ಜಾಗದು ಮಾಹಿತಿ ಇರೋದಿಲ್ಲ. ಸೊ ದಟ್ಸ್ ವಾಟ್ ವಿ ಆರ್ ರಿಕ್ವೆಸ್ಟಿಂಗ್ ದಟ್ ಎಲ್ಲೆಲ್ಲಿ ಒಂಟಿ ಮನೆಗಳು ಇದೆ ಅಥವಾ ರಾ ಹೌಸಸ್ ಆರ್ ದೇರ್ ಆ್ಯಂಡ್ ಓನ್ಲಿ 1 or 2 ಪೀಪಲ್ ಆರ್ ಸ್ಟೇಯಿಂಗ್, ನಮಗೆ ಮಾಹಿತಿ ಕೊಟ್ಟರೆ ನಾವು ನೈಟ್ ಬೀಟ್ದು ಅಲ್ಲಿ ವ್ಯವಸ್ಥೆ ಮಾಡ್ತೀವಿ. ಇಲ್ಲ, ಇಟ್ ಈಸ್ ಸ್ಟಿಲ್ ದೇರ್. ಆದರೆ ಕೆಲವು ಟೈಮ್ ಬೇರೆ ಬೇರೆ ವರ್ಕ್ ಕೂಡ ಜಾಸ್ತಿ ಇರ್ತದೆ, ಬಂದೋಬಸ್ತ್ ಇರ್ತದೆ. ದೆನ್ ವಿ ಹ್ಯಾವ್ ಸ್ಟಾರ್ಟೆಡ್ ಚೆಕ್ ಪೋಸ್ಟ್. ಯಾಕೆಂದರೆ ಸಿಟಿ ಎಂಟ್ರಿ ಎಕ್ಸಿಟ್ ಪಾಯಿಂಟ್ಸ್ ಕವರ್ ಮಾಡೋದು ಇಂಪಾರ್ಟೆಂಟ್ ಇದೆ. ಲಾಸ್ಟ್ 2 ಇನ್ಸಿಡೆಂಟ್ಸಲ್ಲಿ ಸ್ಪೆಷಲಿ ಉಲಾಯ್ಬೆಟ್ಟು ಇನ್ಸಿಡೆಂಟ್ಸಲ್ಲಿ ದೇ ವರ್ ಏಬಲ್ ಟು ರನ್ ಅವೇ ಬಿಕಾಸ್ ಚೆಕ್ ಪೋಸ್ಟ್ ವರ್ ನಾಟ್ ದೇರ್. ಸೊ ಮತ್ತು ಸಮ್ಟೈಮ್ಸ್ ಔಟ್ಸೈಡ್ ವೆಹಿಕಲ್ಸ್ಗೆ ನಾವು ಚೆಕ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ. ಆಟ್ ಟೈಮಿಂಗ್ಗೆ ಯಾರು ಬರ್ತಾ ಇದ್ದಾರೆ, ಹೇಗೆ ಹೋಗ್ತಾ ಇದ್ದಾರೆ.
ಸೊ ಸಸ್ಪಿಷಿಯಸ್ ಪರ್ಸನ್ ಮೂವ್ಮೆಂಟ್. ಸೊ ಈಗ ಚೆಕ್ ಪೋಸ್ಟ್ ಸ್ಟಾರ್ಟ್ ಆಗಿದೆ, ಮ್ಯಾನ್ ಪವರ್ದು ಸ್ವಲ್ಪ ಶಾರ್ಟೇಜ್ ಇದ್ದೇ ಇರ್ತದೆ. ಮ್ಯಾನ್ ಪವರ್ ಶಾರ್ಟೇಜ್, ಈ ಮ್ಯಾನ್ ಪವರ್ ಶಾರ್ಟೇಜ್ ಇರ್ತದೆ. ಬ್ಯಾಕ್ ಟು ಬ್ಯಾಕ್ ಲಾ ಆ್ಯಂಡ್ ಆರ್ಡರ್ ಬಂದೋಬಸ್ತ್, ಇದು ಎಲ್ಲ ಅರ್ಲಿ ಮಾರ್ನಿಂಗ್ ಬಂದೋಬಸ್ತ್, ಲೇಟ್ ಈವ್ನಿಂಗ್ ಬಂದೋಬಸ್ತ್. ಸೊ ಇಟ್ ಈಸ್ ಡಿಫಿಕಲ್ಟ್ ಟು ಮ್ಯಾನೇಜ್. ರೈಟ್ ನೌ ಆಲ್ಸೋ ವಿ ಹ್ಯಾವ್ ಟೇಕನ್ ರಿಸರ್ವ್ ಸ್ಟಾಫ್ ಫಾರ್ ದ ಚೆಕ್ ಪೋಸ್ಟ್. ಅದು ಈಗ ಪ್ರಾರಂಭಿಕ ಮಾಹಿತಿ ಪ್ರಕಾರ ದಟ್ ಪರ್ಸನ್ ವಾಸ್ ಅಂಡರ್ ಮೆಂಟಲ್ ಡಿಸಾರ್ಡರ್ ಟ್ರೀಟ್ಮೆಂಟ್. ಸೊ one doctor was treating him, and from the last 2-3 years he was there. ಸೊ ಆಫ್ಟರ್ ದ್ಯಾಟ್ ನಿನ್ನೆ ಈ ರೀತಿ ಮಾಡಿದ್ದಾರೆ, ಅವರು ಹಾಸ್ಪಿಟಲಲ್ಲಿ ಅಡ್ಮಿಟ್ ಇದ್ದಾರೆ. ಸೊ ನಿನ್ನೆ ಇದು ಯಾಕೆ ಮಾಡಿದ್ದಾರೆ ನಾವು ಈಗ ಅವರಿಂದ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಆರೋಪೀಸ್ ಆರ್ ಔಟ್ ಆಫ್ ಡೇಂಜರ್ ಇದೆ. ವಿನಯ್ ಆ್ಯಂಡ್ PC ಶರತ್. If I tell you that in the last 2-3 cases, why we were able to detect the case in 5 years, this case, it was because of the CCTV monitoring only. But in front of everyone, I don't want to reveal our investigation strategies. Same time, I want to request all the citizens, house owners, shop owners, that mane olgade, mane aache CCTV install madidre, it will not only help them, it will help investigation agencies also. But there is also a thing about, you say about CCTV, even in this public places like bus stand, station, still this a lot needs to be improved, because in terms of coverage of the whole thing. There are two aspects. One is the public places which are under government, we are already covering them with the CCTV. Second is Public Safety Act, where if the certain number of footfalls are there or certain type of shops are there, they are supposed to cover them with the CCTV. Moornedu, voluntarily covering of the property with the CCTV. 1 or 2 CCTVs are why not enough, because it will not give the relay coverage. ಈ ಮನೆಯಿಂದ ಅಟೆಂಪ್ಟ್ ಮಾಡಿ ಎಲ್ಲಿಗೆ ಹೋಗಿದ್ದಾರೆ, if we have relay coverage, we can track the route. If you see the Ulaibete or the yesterday's incident, since we could check with the relay coverage, we were able to trace from where they have gone, how they have gone. But only few CCTVs are there, definitely it will harm or hamper our investigation. Are you happy with the CCTV right now? Public places, I would say. Public places. See, we can never be happy or satisfied, right? We will always want that each and every dark corner, black spot, blind spot is covered with the CCTV. ಈಗ ನಮ್ಮ ಮಾಹಿತಿ ಪ್ರಕಾರ ಸುಮಾರು ಒಂದು 25,000 CCTV ನಮ್ಮ ಪಬ್ಲಿಕ್ ಸೇಫ್ಟಿ CCTNS ನೆಟ್ವರ್ಕ್ದಲ್ಲಿ ಇದೆ. ಬಟ್ ಅದರಲ್ಲಿ ಸಾಕಷ್ಟು not functioning, which our beat constables right now checking with each and every house where the CCTVs are installed, whether functioning ಇದೆಯಾ ಇಲ್ವಾ. ಮತ್ತು ಸಾಕಷ್ಟುದಲ್ಲಿ ಏನಾಗ್ತದೆ ದಟ್ ರಾತ್ರಿ ಮಲಗುವಾಗ ಅವರು ಸ್ವಿಚ್ ಆಫ್ ಮಾಡಿಬಿಡ್ತಾರೆ, ಅಥವಾ ಲೊಕೇಶನ್ ಪೊಸಿಷನಿಂಗ್ ಆಫ್ CCTV ವಿಲ್ ನಾಟ್ ಬಿ ಕರೆಕ್ಟ್. ಭಾಳಷ್ಟುಕ್ಕೆ ನೈಟ್ ವಿಷನ್ ಇರೋದಿಲ್ಲ, ಭಾಳಷ್ಟು ಆನ್ ಇರ್ತದೆ ಬಟ್ DVR ಇರೋದಿಲ್ಲ. ನಾವು ಆ ಲೈವ್ ವ್ಯೂ ನೋಡ್ಬೋದು ಬಟ್ ರೆಕಾರ್ಡಿಂಗ್ ನೋಡೋಕ್ಕಾಗಲ್ಲ. ಸೊ all these things, our beat constables, we have taken this project from the last 20 days post our crime meeting, that all these things need to be educated to the public. So DVR ಇಷ್ಟು ದಿವಸದ್ದು ಇರಬೇಕು, ಯಾವ ರೀತಿ ವಿಷನ್ ಇರಬೇಕು, ಇದು ಪಿಕ್ಸಲ್ಸ್ ಎಷ್ಟು ಇರಬೇಕು, ಪೊಸಿಷನಿಂಗ್ ಯಾವ ರೀತಿ ಇರಬೇಕು, ಡೂಸ್ ಆ್ಯಂಡ್ ಡೋಂಟ್ಸ್. ಫಾರ್ ಎಕ್ಸಾಂಪಲ್ ರಾತ್ರಿ ಶಾಪ್ ಕ್ಲೋಸ್ ಮಾಡುವಾಗ ಅದು ಆಫ್ ಮಾಡಬಾರ್ದು. DVR ಪ್ರೊಟೆಕ್ಷನ್. ಈಗ ಭಾಳಷ್ಟು ಇನ್ಸಿಡೆಂಟ್ಸಲ್ಲಿ ಏನಾಗಿದೆ, ಆರೋಪಿಗಳು ಆಫ್ಟರ್ ದ ಇವೆಂಟ್ ದೇ ಹ್ಯಾವ್ ಟ್ರೈ ಟು ಟೇಕ್ ಅವೇ DVR, ಯಾಕೆಂದರೆ ಅವ್ರಿಗೆ ಗೊತ್ತಿರ್ತದೆ ಅದರಲ್ಲಿ ರೆಕಾರ್ಡಿಂಗ್ ಇರ್ತದೆ. ಸೊ ದ DVR ಪ್ರೊಟೆಕ್ಷನ್ ಈಸ್ ಆಲ್ಸೋ ಈಕ್ವಲ್ ಇಂಪಾರ್ಟೆಂಟ್. That will be known after interrogation. And also I heard this political incident, one of the accused while going away, they slipped, and the indication of that he getting slipped at a inclined position. Is that thing? As I said, only in last 24 hours ಅಲ್ಲಿ ನಾವು ಅವ್ರಿಗೆ ಅರೆಸ್ಟ್ ಮಾಡಿದ್ದೀವಿ, ಇನ್ನೂ ವೈಯಕ್ತಿಕ ವಿಚಾರಣೆ ಮಾಡಿಲ್ಲ. ಸೊ ಆಲ್ ದೀಸ್ ಕ್ವೆಶನ್ಸ್ ವಿ ಕ್ಯಾನ್ ಆನ್ಸರ್ ಓನ್ಲಿ ಆಫ್ಟರ್ ಇಂಟರೋಗೇಷನ್. ಅದರ್ವೈಸ್ ಟಿಲ್ ದಟ್ ಟೈಮ್ ಇಟ್ ವಿಲ್ ಬಿ ಎ ಸ್ಪೆಕ್ಯುಲೇಷನ್. See, they came from, right now as per information, they came from Bangalore only. So ಯಶವಂತಪುರದಿಂದ ಹಿಡಿದು ಇಲ್ಲಿಗೆ ಬಂದಿದ್ರು, and again after offense they were going back there. So further ನೋಡೋಣ ಈಗ. CCTV educating the
No, see, Public Safety Act, puts responsibility on certain establishments who have certain footfalls, right, to compulsorily install CCTV. But rest is voluntary. So, but we encourage everyone to put CCTV. That we are giving. Because with each specification cost increases, so the Act cannot put pressure on the public to put certain amount of CCTV. So that is voluntary, but at the same time for better coverage and for serving right purpose, it is important that right specification CCTV is put. So ನಿನ್ನೆ ರಾತ್ರಿ ಕಾವೂರು ಸ್ಟೇಷನ್ದಲ್ಲಿ ನಾರ್ತ್ ಶಾಸಕರಾದ ಶ್ರೀ ಭರತ್ ಶೆಟ್ಟಿ ಅವರ ಮೇಲೆ ನಾವು ಒಂದು ಕೇಸ್ ದಾಖಲು ಮಾಡಿದ್ದೀವಿ. ಯಾಕೆಂದರೆ ಮೊನ್ನೆ ಕಾವೂರು ಜಂಕ್ಷನಲ್ಲಿ ಪ್ರತಿಭಟನೆ ನಡೆಯುವಾಗ ಅವರು ಕೆಲವು ಪ್ರಚೋದನಕಾರಿಯ ಹೇಳಿಕೆಗಳು ಹೇಳಿದರು. ಆ ಆಧಾರ ಮೇಲೆ ನಿನ್ನೆ ನಮಗೆ ಲೋಕಲ್ ಒಬ್ಬ ಕಾರ್ಪೊರೇಟರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ ಆಧಾರ ಮೇಲೆ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ನೋ, ದಟ್ ವಿಲ್ ಬಿ ಡಿಸೈಡೆಡ್ ಡ್ಯೂರಿಂಗ್ ದ ಕೋರ್ಸ್ ಆಫ್ ಇನ್ವೆಸ್ಟಿಗೇಷನ್. ಕಾರ್ಪೊರೇಟರ್ ಅನಿಲ್ ಕುಮಾರ್, ಕಾರ್ಪೊರೇಟರ್. 353 BNS ಸಬ್ಕ್ಲಾಸ್ 2. ಶ್ರೀ ದುರ್ಗಾ ಟೆಕ್ಸ್ಟೈಲ್ಸ್ ಅಂಡ್ ರೆಡಿಮೇಡ್ಸ್ ಕಳೆದ ಸುಮಾರು ವರ್ಷಗಳಿಂದ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ತಾಲೂಕಿನ ಜನರ ಮನಗೆದ್ದಿರುವ ಸಂಸ್ಥೆ. ನಮ್ಮಲ್ಲಿ ಕಾಂಜೀವರಂ ಫ್ಯಾನ್ಸಿ ಸೀರೆಗಳು, ಸೂಟಿಂಗ್ ಅಂಡ್ ಶರ್ಟಿಂಗ್, ಎಲ್ಲ ರೀತಿಯ ರೆಡಿಮೇಡ್ ಡ್ರೆಸ್ ಮೆಟೀರಿಯಲ್ಸ್, ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೆ ನಿಮ್ಮ ಮನಕುಪ್ಪುವ ವಿವಿಧ ಶೈಲಿಯ ವಿನೂತನ ಡಿಸೈನ್ನ ಕಲರ್ಫುಲ್ ಬಟ್ಟೆಗಳು ನಮ್ಮಲ್ಲಿ ದೊರೆಯುತ್ತದೆ. ಶ್ರೀ ದುರ್ಗಾ ಟೆಕ್ಸ್ಟೈಲ್ಸ್ ಅಂಡ್ ರೆಡಿಮೇಡ್ಸ್, ದ ಕಂಪ್ಲೀಟ್ ಫ್ಯಾಮಿಲಿ ಶೋರೂಮ್, ದುರ್ಗಾ ಕಾಂಪ್ಲೆಕ್ಸ್, ಮುಖ್ಯ ರಸ್ತೆ, ಉಜಿರೆ. ಸಂಪರ್ಕಿಸಿ 9980865208. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ. ಇದು ಹೊಸತನದ ಸಂಕಲನ.